ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಕೊಟ್ಟಿರುವಂತಹ ಆ ಸಂದೇಶಗಳನ್ನ ಜನರಿಗೆ ಇವತ್ತು ಮನಕುಲಕ್ಕೆ ಮುಟ್ಟಿಸುವಂತ ಕೆಲಸ ಅಲ್ಲಿ ಇರುವಂತಹ ನಮ್ಮ ಪ್ರವಾದಿಗಳು ಏನು ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ ಆ ಸಂದೇಶವನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡಿದಾಗ ನಾವು ಯಾವುದೇ ಧರ್ಮದಲ್ಲಿ ಜನಿಸಿದ್ದು ಕೂಡ ಸ್ವಾರ್ಥಕತೆಗಾಗುತ್ತೆ ಅನ್ನೋ ಮಾತನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಯಾವುದೇ ಧರ್ಮ ಇರ್ಬೋದು, ಇವತ್ತು ದಿವ್ಯ ಕುರಾನ್ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಇವೆಲ್ಲವೂ ನಮಗೆ ಒಂದು ಗ್ರಂಥ, ಪವಿತ್ರವಾದ ಗ್ರಂಥ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಮತ್ತು ಅವರ ವಿಧಾನಗಳನ್ನು, ಅವರು ನಡೆದು ಬಂದ ದಾರಿಗಳನ್ನು, ಅವರ ಶಿಷ್ಟಾಚಾರಗಳನ್ನು ಇವತ್ತು ಪಾಲನೆ ಮಾಡುವಂಥದ್ದು ಮಾನವನ ಕರ್ತವ್ಯ. ಯಾಕಂದ್ರೆ ನಾವು ಮಾನವರು ಆ ಒಂದು ಪವಿತ್ರವಾದ ಪುರಾಣ ಆಗಲಿ, ಬೈಬಲ್ ಆಗಲಿ, ಭಗವದ್ಗೀತೆಯನ್ನ ನೆಮ್ಮದಿ ನಡೆದಂತ ಇವತ್ತು ಭಾರತ ದೇಶವೆಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತ ದೇಶ. ಎಲ್ಲ ಧರ್ಮಿಗಳು, ಎಲ್ಲ ಧರ್ಮದವರು, ಎಲ್ಲ ಜಾತಿ ಜನಾಂಗದವರು ಒಗ್ಗಟ್ಟಾಗಿ ಜೀವಿಸುವಂತಹ ದೇಶ ಯಾವುದಾದ್ರೂ ಇದ್ರೆ ಅದು ನಮ್ಮ ಹೆಮ್ಮೆಯ ದೇಶ, ಅದು ಭಾರತ ದೇಶ ಅನ್ನೋ ಮಾತನ್ನು ನಾವು ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಅನೇಕ ನಮ್ಮ ಫಾರೂಕ್ ಅವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದರು. ಅವ್ರ ಮಾತು ಕೇಳಬೇಕಂದ್ರೆ ಒಂದು ಖುಷಿ, ಯಾಕಂದ್ರೆ ಒಂದು ಸಂದೇಶ ಇದೆ. ಪವಿತ್ರವಾದ ದಿವ್ಯವಾದ ಕುರಾನದ ಸಂದೇಶವನ್ನು ಇವತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಗುಣದಾನವನ್ನು ಇವತ್ತು ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಕೆಲಸ ನಮ್ಮ ಮೌಲಾನಾ ಫಾರೂಕ್ ಅವರು ಇವತ್ತು ಮಾಡ್ತಾ ಇರೋದು ಸಂತೋಷ. ಅನೇಕ ವಿಚಾರಗಳನ್ನು ನಾನು ಕೂಡ ಅರ್ಥಿಸಿಕೊಂಡಿದ್ದೇನೆ. ಸಮಯ ಬಹಳ ಆಗಿದೆ. ಇವತ್ತು ನಾನು ಇಷ್ಟೇ ಹೇಳೋದು, ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಧರ್ಮದವರು ಕೂಡಿ ಒಂದಾಗಿ ನಡೆಯುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ನಮಗೇನು ಈ ದೇಶಕ್ಕೆ, ಈ ಭೂಮಿಗೆ ಸುಮಾರು 1,96,000 ಜನ ಪ್ರವಾದಿಗಳು ಬಂದಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಪ್ರವಾದಿಗಳು, ಅದರಲ್ಲಿ ಅಣ್ಣ ಬಸವಣ್ಣನವರು ಇರ್ಬೋದು, ಇವತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಇರ್ಬೋದು, ಅನೇಕ ಇಂಥ ಪ್ರವಾದಿಗಳು ಇವತ್ತು ಏನು ನಮಗೆ ಹೇಳಿಕೊಟ್ಟಿರೋದು ಒಂದೇ ಸಂದೇಶ, ಶಾಂತಿ ನೆಮ್ಮದಿ ಅಂತ ಜೀವನವನ್ನ ಸಾಗಿಸುವಂಥದ್ದು. ಅದು ಮನಕೋಳಕ್ಕೆ ಇವತ್ತು ನಾವು ಏನು ಮಾಡಬೇಕು ಅನ್ನೋದನ್ನ ನಾವು ಮನಸ್ಸಿಂದ ಆ ಮನುಷ್ಯತ್ವ ಇಟ್ಕೊಂಡು ನಡೆಯುವಂತ ಮಾನವರಾಗಿ ನಡೆಯೋದನ್ನ ಕಲಿಸಿಕೊಟ್ಟಿದ್ದೆ ಇವತ್ತು ನಮಗೆ ದಿವ್ಯತ್ವ ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಅದು ಭಗವದ್ಗೀತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ನನ್ನನ್ನು ಕೂಡ ಬರಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ನಮ್ಮ ಮೌಲಾನಾ MD ಯೂನುಸ್ ಅವರು ಹೇಳ್ತಾ ಇದ್ದಾರೆ, ಅವ್ರು ಏನೇ ಬೇಡಿಕೆ ಇದ್ರೂ ಕೂಡ ಇವತ್ತು ಈ ಒಂದು ಸಿದ್ದಾರ ಫೌಂಡೇಶನ್ ಅಡಿಯಲ್ಲಿ ಇವತ್ತೇನು ಜನರಿಗೆ, ಬಡವರಿಗೆ, ಬಟ್ಟೆ ಹಸಿದವನಿಗೆ ಇವತ್ತು ಆ ಅನ್ನವನ್ನು ಕೊಡುವಂತ, ಬಡವರಿಗೆ ಮಾಡುವಂತ ಕೆಲಸ ಇವತ್ತೇನು ಫೌಂಡೇಶನ್ ಮಾಡ್ತಾ ಇದೆ, ಅದು ನಿರಂತರವಾಗಿ ಮುಂದುವರಿಲಿ. ಖಂಡಿತವಾಗಿ ನಿಮ್ಮ ಜೊತೆಗೆ ನಾನಿದ್ದೀನಿ. ನಿಮಗೆ ಏನೇ ಸಹಾಯ ಸಹಕಾರ ಬೇಕು ಉಪಯೋಗಗಳು ಕೂಡ ನಾನು ಮನಸಾರೆ ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋದನ್ನ ಭರವಸೆಯನ್ನ ನಾನು ಕೊಡ್ತೇನೆ. ತಾವು ಯಾವ ಕಾರ್ಯಕ್ರಮಕ್ಕೂ ಕೂಡ ನಾನು ಭಾಗವಹಿಸ್ತೇನೆ, ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಸಂದರ್ಭದಲ್ಲಿ ಕೊಟ್ಟು ಮತ್ತೊಮ್ಮೆ ವೇದಿಕೆ ಮೇಲೆ ಉಪಸ್ಥಿರುವಂತಹ ಎಲ್ಲ ಹಿರಿಯರಿಗೆ, ಮೌಲಾನಾಗಳಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.